ಎಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ನಾನು ಈ ದಿನದ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. So in yesterday's class we discussed about the different types of that is the methods, that is contraceptive methods, then MTP, medical termination of pregnancy, and STDs, sexually transmitted diseases. So ಇದು ನಾವೇನು sexually transmitted diseases ಯಾವ ರೀತಿ ಸ್ಪ್ರೆಡ್ ಆಗ್ತದೆ, ಆಮೇಲೆ what are the precautionary steps to prevent those transmission of diseases from one person to another person. So all these aspects we learned in yesterday's class. So now in today's class, so we will discuss about the last concept of this chapter. That one is the infertility. So ಇವತ್ತಿನ ಒಂದು ನಾವು ಕ್ಲಾಸ್ನಲ್ಲಿ ಇನ್ಫರ್ಟಿಲಿಟಿ ಬಗ್ಗೆ ಹಾಗೂ ಏನು ಇದನ್ನು ನಿವಾರಣೆ ಮಾಡಲಿಕ್ಕಾಗಿ ಇರುವಂತಹ ಟೆಕ್ನಿಕ್ಸ್ ಏನಿದೆ, ಸೊ ಆ ಟೆಕ್ನಿಕ್ಸ್ ಬಗ್ಗೆ ನಾವು ಇವತ್ತು ತಿಳಿತಾ ಹೋಗೋಣ. ಸೊ ಲೆಟ್ ವಿ ಸ್ಟಾರ್ಟ್ ದಿ ಕಾನ್ಸೆಪ್ಟ್ ದಟ್ ಒನ್ ಈಸ್ ಇನ್ಫರ್ಟಿಲಿಟಿ. So what is the meaning of infertility, or define infertility, or what is the condition of infertility? So infertility, that means unable to become conceive or pregnant, unable to become conceive or pregnant due to some reasons. ಏನಾಗಿದೆ ಇಲ್ಲಿ ಇನ್ಫರ್ಟಿಲಿಟಿ, ಫರ್ಟೈಲ್ ಅಂತಂತಂದ್ರೆ ಅವರು ರೀಪ್ರೊಡ್ಯೂಸ್ ಮಾಡಲಿಕ್ಕೆ ಒಂದು ಉತ್ತಮವಾದ ಕಂಡೀಷನ್ ಅನ್ನ ಹೊಂದಿರುವವರು, ಉತ್ತಮವಾಗಿ ಅವ್ರು ಏನ್ ಮಾಡ್ತಾರೆ, ರೀಪ್ರೊಡ್ಯೂಸ್ ಮಾಡಲಿಕ್ಕೆ ರೆಡಿ ಇರುವಂತವರು, ಅವ್ರ ಆರ್ಗನ್ಸ್ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಡಿಫೆಕ್ಟ್ಸ್ ಇರೋದಿಲ್ಲ. ಸೊ ಇಲ್ಲೇನಾಗಿದೆ ಅಂದಾಗ ಫರ್ಟಿಲಿಟಿ ಇಲ್ಲದೆ ಇರೋದು, ಆ ಚಾನ್ಸಸ್ ಅನ್ನ, ಆ ಕೆಪಾಸಿಟಿಯನ್ನ ಕಳ್ಕೊಂಡಿರ್ತಕ್ಕಂಥ ಕಂಡೀಷನ್ ಅನ್ನ ನಾವು ಇನ್ಫರ್ಟಿಲಿಟಿ ಅಂತ ಕರಿತೇವೆ. ಸೊ ಇನ್ಫರ್ಟಿಲಿಟಿ, that means unable to become conceived or pregnant due to some reasons. ಇಲ್ಲೇನಾಗತ್ತೆ, ಫಲವತ್ತತೆ ಇರಲ್ಲ, ಏನು ಒಂದು ಮಗುವನ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಅಥವಾ ಒಂದು ಪ್ರೆಗ್ನೆಂಟ್ ಆಗುವಂತಹ ಒಂದು ಕಂಡೀಷನ್ಗೆ ಏನಾಗಿರುತ್ತೆ, ಅಲ್ಲಿ ಆ ಒಂದು ಕೆಪಾಸಿಟಿಯನ್ನು ಅವರು ಕಳ್ಕೊಂಡಿರ್ತಾರೆ. ಯಾಕೆ ಅಂದಾಗ ಕೆಲವು ದೋಷಗಳಿಂದ, ಕೆಲವು ಕಾರಣಗಳಿಂದ, ಡ್ಯೂ ಟು ಸಮ್ ರೀಸನ್ಸ್. ಸೊ ಅಲ್ಲೇನಾಗಿರುತ್ತೆ, ಆ ಫರ್ಟಿಲಿಟಿ ಏನಾಗಿರುತ್ತೆ, ಆ ಫರ್ಟೈಲ್ ಆಗ್ತಕ್ಕಂಥ ಚಾನ್ಸಸ್ ಏನಿರ್ತದೆ, ಸೊ ಅದು ಕಡಿಮೆ ಆಗಿರ್ತದೆ, ಆ ಕೆಪಾಸಿಟಿ ಕಡಿಮೆ ಆಗಿರ್ತದೆ. ಸೊ ಅನೇಬಲ್ ಟು ಬಿಕಮ್ ಕನ್ಸೀವ್, ದಟ್ ಈಸ್ ಫರ್ಟಿಲೈಸೇಷನ್, ದೆನ್ ಇಂಪ್ಲಾಂಟೇಷನ್. ಸೊ ಆರ್ ಅನೇಬಲ್ ಟು ಬಿಕಮ್ ಪ್ರೆಗ್ನೆಂಟ್ ಆಗೋದಕ್ಕೆ ಸಾಧ್ಯತೆಗಳು ಕಡಿಮೆ ಇರುವಂಥದ್ದನ್ನ ನಾವು ಇನ್ಫರ್ಟಿಲಿಟಿ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತೇವೆ. So this is due to some reasons. Infertility, so we can see in both male and as well as female parents, nothing but couples. So ನಾವು ಈ ಒಂದು ಕಂಡೀಷನ್ ಅನ್ನ, ಇನ್ಫರ್ಟಿಲಿಟಿ ಕಂಡೀಷನ್ ಅನ್ನ ಈ ಇಬ್ಬರನ್ನು ನಾವು ನೋಡುವಂತಹ ಸಾಧ್ಯತೆಗಳಿವೆ. ಸೊ ಫಿಮೇಲ್ ಅಲ್ಲೂ ಇರುತ್ತೆ, ಹಾಗೆ ಮೇಲ್ ಅಲ್ಲೂ ಇರುತ್ತೆ. ಇದಕ್ಕೆ ಹಲವಾರು ಕಾರಣಗಳಿವೆ. ಸೊ ದೇರ್ ಆರ್ ಮೆನಿ ರೀಸನ್ಸ್ ಟು ಕಾಸ್ ಇನ್ಫರ್ಟಿಲಿಟಿ ಇನ್ ಮೇಲ್ ಅಂಡ್ ಆಸ್ ವೆಲ್ ಆಸ್ ಅ ಫಿಮೇಲ್ ಪೇರೆಂಟ್ ಆರ್ ಕಪಲ್ಸ್. ಸೊ ವಾಟ್ ಆರ್ ದೋಸ್ ರೀಸನ್ಸ್ ಟು ಕಾಸ್ ಇನ್ಫರ್ಟಿಲಿಟಿ, ಸಚ್ ಆಸ್, ಯಾವ್ಯಾವುದು ಆ ಕಾರಣಗಳಿದೆ ಇನ್ಫರ್ಟಿಲಿಟಿ ಕಂಡೀಷನ್ ಅನ್ನು ಕ್ರಿಯೇಟ್ ಮಾಡುವಂತಹ ಕಾರಣಗಳು, ಮೇಲ್ ಆಗಿರಬಹುದು ಅಥವಾ ಫಿಮೇಲ್ ಪೇರೆಂಟ್ ಅಲ್ಲಿ ಅಂದಾಗ. ಸೊ ಸಚ್ ಆಸ್ ಯಾವ್ಯಾವ್ದು ಅಂದಾಗ, ಫಸ್ಟ್ ಒನ್ ಫಿಸಿಕಲ್, ಸೆಕೆಂಡ್ ಒನ್ ದಟ್ ಈಸ್ ಡ್ರಗ್ಸ್, ಥರ್ಡ್ ಒನ್ ಡಿಸೀಸಸ್, ಫೋರ್ತ್ ಒನ್ immunological, Then fifth one,
congenital, then sixth one, psychological, etc. So these are different reasons to cause infertility. ಸೊ ಈ ತಿಳಿಸಿರುವಂತಹ ಈ ಕಾರಣಗಳೇನಿದೆ, ಈ ಕಾರಣಗಳಿಂದ ಏನಾಗುತ್ತೆ, ಅಲ್ಲಿ ಮಕ್ಕಳು ಆಗುವಂತಹ ಆ ಫರ್ಟೈಲಿಟಿ ಏನಿದೆ, ಆ ಕೆಪಾಸಿಟಿ ಏನಿದೆ, ಅದು ಕಡಿಮೆ ಆಗಿ ಇನ್ಫರ್ಟಿಲಿಟಿ ಕಂಡೀಷನ್ಗೆ ಹೋಗ್ತಾರೆ. ಸೊ ದೋಸ್ ಆರ್ ದ ರೀಸನ್ಸ್ ಸಚ್ ಆಸ್ ಫಿಸಿಕಲ್ ಅಂತ ಕರಿತೇವೆ, drugs, diseases, immunological, congenital and psychological. So these are the reasons to cause infertility in both male and female parents. ಇಷ್ಟೆಲ್ಲ ಕಾರಣಗಳಿಂದ ಏನಾಗುತ್ತೆ, ಅಲ್ಲಿ ಆ ಒಂದು ಕೆಪಾಸಿಟಿನ ಕಳ್ಕೊಂಡು ಏನಾಗುತ್ತೆ, ಅವರು ಪ್ರೆಗ್ನೆಂಟ್ ಆಗೋದಿಲ್ಲ ಅಥವಾ ಮಕ್ಕಳು ಆಗುವಂತ ಚಾನ್ಸಸ್ ಕಡಿಮೆ ಆಗುತ್ತೆ. ಫಿಸಿಕಲ್ಗೆ ಬಂದಾಗ ದಟ್ ಈಸ್ ದಿ ಏನಿದೆ ಇನ್ಫರ್ಟಿಲಿಟಿ ಇನ್ ಮೇಲ್ ಕಾಸ್ಡ್ ಬೈ ಸಮ್ ಡಿಫೆಕ್ಟ್ಸ್ ಲೈಕ್ the small testes or low sperm count in semen or ಇನ್ನೇನು ಹೇಳ್ತಾ ಹೋಗೋದಲ್ಲಿ ಅಂದಾಗ that is the absence of sperms in semen, that condition is called azoospermia ಅಂತ ಕರಿತೇವೆ. ಫಿಸಿಕಲಿ ಬಂದಾಗ ನಾವು ಏನು ಒಂದು ಇನ್ಫರ್ಟಿಲಿಟಿ ಇದೆ ಮೇಲಲ್ಲಿ, ಅದು ಕೆಲವು ಕಾರಣಗಳನ್ನು ಕೊಡುತ್ತೆ. ಯಾಕೆ ಅಂದಾಗ ಫಿಸಿಕಲ್ ಕಂಡೀಷನ್ ಅಲ್ಲಿ ನೋಡಿದಾಗ ಏನಾಗಿರುತ್ತೆ, ಅವರ ಟೆಸ್ಟಿಸು ಸಣ್ಣದಾಗಿರ್ಬೋದು ಅಥವಾ ಆ ಸೆಮೆನ್ನಲ್ಲಿ ಸ್ಪರ್ಮ್ ಕೌಂಟ್ ಏನಿದೆ ಕಡಿಮೆ ಇರುವಂತ ಸಾಧ್ಯತೆ ಇರುತ್ತೆ. ನಾವು ಹ್ಯೂಮನ್ ರಿಪ್ರೊಡಕ್ಷನ್ ಅಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಸ್ಟಡಿ ಮಾಡುವಾಗ ಹೇಳಿದ್ರೆ, ಸೊ ಏನು ಅಟ್ ಒನ್ ಇಜಾಕ್ಯುಲೇಷನ್ ರಿಲೀಸ್ ಆಫ್ ಸೆಮನ್ ಕಂಟೇನ್ಸ್ 50 to 150 millions of sperms. ಸೊ ಅದು ನಾರ್ಮಲ್ ಕಂಡೀಷನ್ ಅಲ್ಲಿ ಇರುವಂತಹ ಒಂದು ಕೌಂಟ್ ಅದು. ಸೊ ಇಲ್ಲೇನಾಗಿರುತ್ತೆ, ಸೆಮನ್ ಅಲ್ಲಿ ಆ ಸ್ಪರ್ಮ್ ಕೌಂಟ್ ಏನಾಗುತ್ತೆ ಇಸ್ ವೆರಿ ವೆರಿ ಲೆಸ್, ತುಂಬಾ ಕಡಿಮೆ ಇರುವಂತದ್ದು. ಸೊ ದಟ್ ಕಂಡೀಷನ್ ಈಸ್ ಕಾಲ್ಡ್ ಆಸ್ ದಟ್ ಈಸ್ ಆಲಿಗೋಸ್ಪರ್ಮಿಯಾ ಅಂತ ಕರಿತೇವೆ, ಆಲಿಗೋಸ್ಪರ್ಮಿಯಾ. ಸೊ ಇನ್ sometimes so there is no sperms in this semen without sperms, that condition is called azoospermia ಅಂತ ಕರಿತೇವೆ, azoospermia. ಸೊ ಫಿಸಿಕಲ್ ಅಲ್ಲಿ ತಗೊಂಡಾಗ ಮೇಲಲ್ಲಿ ಆ ಕಂಡೀಷನ್ ಇರ್ಬೋದು, ಟೆಸ್ಟಿಸ್ ಸಣ್ಣದಾಗಿರ್ಬೋದು ಅಥವಾ ಆ ಸೆಮೆನ್ ಅಲ್ಲಿ ಕೌಂಟ್ ಕಡಿಮೆ ಇರ್ಬೋದು, ಸ್ಪರ್ಮ್ ಕೌಂಟು, ಅಥವಾ ಸ್ಪರ್ಮ್ಸ್ ಇಲ್ಲದೆ ಇರ್ಬೋದು. ಅಂತ ಕಂಡೀಷನ್ ಅಲ್ಲಿ ಏನಾಗುತ್ತೆ, ಸೊ ದಟ್ ಕಾಸ್ ಏನ್ ಕೊಡುತ್ತೆ ಅದು ಅಂದಾಗ ಇನ್ಫರ್ಟಿಲಿಟಿ ಇನ್ ಮೇಲ್ಸ್. ಹಾಗೆ ಫೀಮೇಲ್ಸ್ ಬರೋಣ, ಡ್ಯೂ ಟು some reasons like these are the main reasons. So due to reasons in physical aspect ಬಂದಾಗ ಏನಿರ್ಬೋದು, that is small ovaries or the blockage of fallopian tube or fibroids may occur in fallopian tube, the irregular menstrual cycle. So these are the defects or reasons cause infertility in female. ಸೊ ಇದು ನಾವು ಫಿಸಿಕಲ್ ಅಲ್ಲಿ ನೋಡಿದಾಗ ಈ ರೀತಿಯಾಗಿರುವ ಕಂಡೀಷನ್ಸ್ ಅನ್ನ ನಾವಲ್ಲಿ ನೋಡ್ತಾ ಹೋಗ್ತೇವೆ. ಸೊ ಡ್ರಗ್ಸ್, ಏನು ಡ್ರಗ್ಗೆ ಅಡಿಕ್ಟ್ ಆಗಿರ್ತಕ್ಕಂಥವ್ರು ಅವರಲ್ಲೂ ಕೂಡ ಇನ್ಫರ್ಟಿಲಿಟಿ ಬರುವಂತ ಚಾನ್ಸಸ್ ಏನಾಗಿರುತ್ತೆ ಈಸ್ ಹೈ, ಜಾಸ್ತಿ ಇರ್ತದೆ. ಹಾಗೆ ಡಿಸೀಸಸ್, so those parents are suffering from different diseases like STD, sexually transmitted disease, also HIV or AIDS, etc. So that causes infertility in males. ಆ ರೀತಿಯಿಂದನೂ ಕೂಡ ಏನಾಗುತ್ತೆ, ಅವರು ಇನ್ಫರ್ಟೈಲ್ ಆಗ್ತಾರೆ. ಹಾಗೆ immunological, that is ಏನಂತೆ, so loss of resistance power in their body. ಅವರಲ್ಲಿ ಏನಾಗಿರುತ್ತೆ, ಆ immunity power, they lost the immunity power, that also causes infertility in males. ಆ ಏನು immunity power ಏನಿದೆ, ಆ ಪವರ್ ಕಡಿಮೆ ಆದಾಗ ಏನಾಗುತ್ತೆ, ಆ ಬಾಡಿನಲ್ಲಿ ಆ ಒಂದು ವಿಸ್ಟ್ಯಾಂಡಿಂಗ್ ರೆಸಿಸ್ಟೆನ್ಸ್ ಪವರ್ ಹೋಗುತ್ತೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಅದು ಕೂಡ ಒನ್ ಆಫ್ ದಿ ರೀಸನ್ ಟು ಕಾಸ್ ಇನ್ಫರ್ಟಿಲಿಟಿ ಅಂತ ಹೇಳ್ತೇವೆ. ಸೊ ಅದು ಕೂಡ ಇನ್ಫರ್ಟಿಲಿಟಿಗೆ ಕಾರಣವಾಗಿರುವಂಥದ್ದು. ಹಾಗೆ congenital, that means by
ಲಾಸ್ಟ್ ಒನ್ ಸೈಕಲಾಜಿಕಲ್ ಅಂತ ಹೇಳ್ತೇವೆ, ಮಾನಸಿಕ ಅಸ್ವಸ್ಥತೆ. ಸೊ ಆ ಒಂದು ಆಸ್ಪೆಕ್ಟ್ ಕೂಡ ದಟ್ ಆಲ್ಸೋ ಕಾಸಸ್ ಇನ್ಫರ್ಟಿಲಿಟಿ ಇನ್ ಸಮ್ ಕಪಲ್ಸ್ ಅಂತ ಕರಿತೇವೆ. ಸೊ ದೀಸ್ ಆರ್ ದಿ ಮೇನ್ ರೀಸನ್ಸ್ ಟು ಕಾಸ್ ಇನ್ಫರ್ಟಿಲಿಟಿ ಇನ್ ಮೇಲ್ಸ್ ಅಂಡ್ ಫೀಮೇಲ್ಸ್. ಇದೆಲ್ಲ ಕಾರಣಗಳಿಂದ ಈ ಇನ್ಫರ್ಟಿಲಿಟಿ ಏನಾಗುತ್ತೆ, ಕ್ರಿಯೇಟ್ ಆಗುತ್ತೆ, ಉಂಟಾಗುತ್ತೆ. ಸೊ ದಿಸ್ ಈಸ್ ಅ ಡೆಫಿನಿಷನ್ ಅಂಡ್ ಕಾಸಸ್ ಫಾರ್ ರೀಸನ್ಸ್ ಫಾರ್ causing of infertility in both male and females. And now, so what is the next, that is alternative method to overcome this problem? So ಹಾಗಾದ್ರೆ ವಾಟ್ ದೇ ಡೂ ನೆಕ್ಸ್ಟ್, ಏನ್ ಮಾಡಬೇಕು ಅವರು ಕಪಲ್ಸು, ಚೈಲ್ಡ್ಲೆಸ್ ಕಪಲ್ಸ್ ಅಂದಾಗ, ಸೊ ದೇರ್ ಆರ್ ಸಮ್ ರಿಪ್ರೊಡಕ್ಟಿವ್ ಹೆಲ್ತ್ ಕೇರ್ ಯೂನಿಟ್ಸ್ ಆರ್ ವೆರಿ ವೆಲ್ ಆರ್ಗನೈಸ್ಡ್ ಆರ್ ಡೆವಲಪ್ಡ್ ಇನ್ ಸಮ್ ಸಿಟೀಸ್ ಆರ್ ಸಿಟಿ ಏರಿಯಾಸ್. ಇಲ್ಲೇನಾಗಿದೆ, ಕೆಲವು ಕ್ಲಿನಿಕಲ್, ದಟ್ ಈಸ್ ಏನಂತ ಕರಿತೀವಿ, ಇನ್ಫರ್ಟಿಲಿಟಿ ಕ್ಲಿನಿಕ್ಸ್ ಅಂತ ಹೇಳ್ತೀವಿ. ಅಂಡ್ ಸೊ ರಿಪ್ರೊಡಕ್ಟಿವ್ ಹೆಲ್ತ್ ಕೇರ್ ಯೂನಿಟ್ಸ್, ನಥಿಂಗ್ ಬಟ್ ರಿಪ್ರೊಡಕ್ಟಿವ್ ಹೆಲ್ತ್ ಕೇರ್ ಯೂನಿಟ್ಸ್ ಆರ್ ಇನ್ಫರ್ಟಿಲಿಟಿ ಕ್ಲಿನಿಕ್ಸ್ ಆರ್ ಓಪನ್ಡ್ ಇನ್ ವೆಲ್ ಆರ್ಗನೈಸ್ಡ್ ಆರ್ ವೆಲ್ ಡೆವಲಪ್ಡ್ ಇನ್ ಸಿಟಿ ಏರಿಯಾಸ್. ಸೊ ಅನೇಕ ಇವತ್ತು ನಗರಗಳಲ್ಲಿ ಇದಕ್ಕೆ ಪೂರಕವಾಗಿ ಕೆಲವು ಕ್ಲಿನಿಕ್ಸ್ ಗಳನ್ನ ಓಪನ್ ಮಾಡಿದ್ದಾರೆ. ಸೊ ಇನ್ಫರ್ಟಿಲಿಟಿ ಕ್ಲಿನಿಕ್ಸ್ ಅಂತಾನೆ ಹೇಳ್ತೇವೆ ಅದನ್ನ. ಇದು ಯಾವುದಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಅಂದಾಗ ರಿಪ್ರೊಡಕ್ಟಿವ್ ಹೆಲ್ತ್ ಕೇರ್ ಯೂನಿಟ್ ಅಂತಾನೆ ಕರಿತೇವೆ ಅದನ್ನ. ಸೊ ಇಲ್ಲೇನಾಗುತ್ತೆ ಅಂತಂದ್ರೆ, ಸೊ ದೋಸ್ ಕ್ಲಿನಿಕ್ಸ್ ಡಯಾಗ್ನೈಸ್ಡ್ ದಿ ರೀಸನ್ಸ್ ಅಂಡ್ ಸೊ ಪ್ರೊವೈಡ್ ಕರೆಕ್ಟಿವ್ ಟ್ರೀಟ್ಮೆಂಟ್ ಟು ದ್ಯಾಮ್. ಏನ್ ಮಾಡ್ತಾರೆ ಇಲ್ಲಿ ಅಂದಾಗ, ಆ ಒಂದು ಕ್ಲಿನಿಕ್ಗೆ ಇವರು ಹೋದಾಗ ಸೊ ಡಯಾಗ್ನೋಸ್ ಮಾಡ್ತಾರೆ ಯಾವ ಕಾರಣದಿಂದ ಅವರಲ್ಲಿ ಇನ್ಫರ್ಟಿಲಿಟಿ ಉಂಟಾಗಿದೆ ಕಪಲ್ಸ್ ಅಲ್ಲಿ. ಹಾಗೆ ಅದನ್ನ ಆ ಟ್ರೀಟ್ಮೆಂಟ್ ನ ಮೂಲಕ ಅದನ್ನೇನ್ ಮಾಡ್ತಾರೆ, ಕರೆಕ್ಟ್ ಮಾಡ್ತಾ ಬರ್ತಾರೆ. ಸೊ ಆ ಕರೆಕ್ಟ್ ಮಾಡುವಾಗ ಅವರು, ಸೊ ಇನ್ ದೋಸ್ ಕ್ಲಿನಿಕ್ಸ್, ಸೊ ದೇ ಯೂಸ್ಡ್ ಸಮ್ ಟೆಕ್ನಿಕ್ಸ್ ಆರ್ ಫಾಲೋಡ್ ಸಮ್ ಟೆಕ್ನಿಕ್ಸ್, ಮಾಡರ್ನ್ ಟೆಕ್ನಿಕ್ಸ್. ಸೊ ದೋಸ್ ಟೆಕ್ನಿಕ್ಸ್ to assist towards those couples, so able to enable to have children. ಇಲ್ಲೇನಾಗಿದೆ, ಈ ಒಂದು ಕ್ಲಿನಿಕ್ಸ್ ಆ ಡಯಾಗ್ನೈಸ್ ಮಾಡಿ ಫೈಂಡ್ ಔಟ್ ಮಾಡ್ತಾರೆ. ಸೊ ವಾಟ್ ಈಸ್ ದ ಡೆಫಿನೆಟ್ ರೀಸನ್ ಟು ಕಾಸ್ ಇನ್ಫರ್ಟಿಲಿಟಿ ಇನ್ ದೋಸ್ ಕಪಲ್ಸ್, ಚೈಲ್ಡ್ಲೆಸ್ ಕಪಲ್ಸ್. ಹಾಗಿದ್ದಾಗ ಅದಕ್ಕೆ ಕರೆಕ್ಟ್ ವೇನಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ. ಸೊ ದೇ ಫಾಲೋಡ್ ಸಮ್ ಮಾಡರ್ನ್ ಟೆಕ್ನಿಕ್ಸ್. ಅಲ್ಲಿ ಅವರು ಏನನ್ನ ಫಾಲೋ ಮಾಡ್ತಾರೆ ಅಂದಾಗ ಕೆಲವು ಆಧುನಿಕ ಟೆಕ್ನಿಕ್ಸ್ ಅನ್ನ, ತಂತ್ರಜ್ಞಾನವನ್ನ ಅಲ್ಲಿ ಬಳಸಿಕೊಳ್ಳಲಾಗಿದೆ. ಸೊ ಆ ಟೆಕ್ನಿಕ್ಸ್ ನ ಮೂಲಕ ಏನ್ ಮಾಡ್ತಾರೆ, ಯಾರು ಚೈಲ್ಡ್ಲೆಸ್ ಕಪಲ್ಸ್ ಇದ್ದಾರೆ ಆ ಚೈಲ್ಡ್ಲೆಸ್ ಕಪಲ್ಸ್ ಅವರಿಗೆ ಮಕ್ಕಳು ಆಗುವಂತಹ ಸಾಧ್ಯತೆಯನ್ನ ಅಲ್ಲೇನ್ ಮಾಡ್ತಾರೆ, ಕ್ರಿಯೇಟ್ ಮಾಡಿಕೊಳ್ಳಲಾಗ್ತದೆ. ಆ ಒಂದು ತಂತ್ರಜ್ಞಾನವನ್ನು ಬಳಸಿಕೊಂಡು, ಟೆಕ್ನಿಕ್ಸ್ ಅನ್ನ ಬಳಸಿಕೊಂಡು, ಆ ಟೆಕ್ನಿಕ್ಸ್ ಏನಿದೆ ಅಸಿಸ್ಟೆಡ್ ಟುವರ್ಡ್ಸ್ ದೋಸ್ ಕಪಲ್ಸ್ ಎನೇಬಲ್ ಟು ಹ್ಯಾವ್ ಚಿಲ್ಡ್ರನ್. ಈಗ ಅವ್ರೇನಾಗ್ತಾರೆ, ಮಕ್ಕಳನ್ನು ಪಡೆಯುವ ಸಾಧ್ಯತೆಯನ್ನ ಪಡ್ಕೊಳ್ತಾರೆ. ಸೊ those techniques, so well assisted towards childless couples, so they enable to have children through these techniques. So those techniques are collectively called, that is ART. ಸೊ ಆ ಏನು ಟೆಕ್ನಿಕ್ಸ್ ಇದೆ, ತಂತ್ರಜ್ಞಾನ, ಇದನ್ನ ನಾವು ಒಟ್ಟಾಗಿ ಸೇರಿ ಏನಂತ ಕರಿತೇವೆ ಅಂದಾಗ ART ಅಂತ ಕರಿತೇವೆ. ದಟ್ ಮೀನ್ಸ್ ಅಸಿಸ್ಟೆಡ್ reproductive techniques, assisted reproductive techniques. So shortly termed as ART ಅಂತ ಕರಿತೇವೆ. Assisted reproductive techniques, through which so there are many ways to get
that children's for those childless couples. ಈ ಒಂದು ಟೆಕ್ನಿಕ್ಸ್ ನ ಮೂಲಕ ಅವರು ಮಕ್ಕಳನ್ನ ಪಡೆಯುವಂತಹ ಒಂದು ಸಾಧ್ಯತೆಯನ್ನ ಪಡ್ಕೊಳ್ಬಹುದು. ಹಾಗಾಗಿ ಈ ಟೆಕ್ನಿಕ್ಸ್ ಅನ್ನ ನಾವು ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಿಕ್ಸ್ ಅಂತ ಕರಿತೇವೆ. ಸೊ ಡಿಫೈನ್ ART ಅಂತ ಕೇಳಿದಾಗ, ಸೊ ART assisted reproductive techniques or the modern techniques assisted towards childless couples enable to have children. ಸೊ ಈ ಒಂದು ಟೆಕ್ನಿಕ್ ಏನಿದೆ, ಒಂದು ವಿಧವಾದ ಟೆಕ್ನಿಕ್ಸ್ ಇದು ಅಸಿಸ್ಟ್ ಮಾಡುತ್ತೆ, ಪೂರಕವಾಗಿದೆ. ಮಕ್ಕಳಿಲ್ಲದೆ ಇರತಕ್ಕಂತಹ ದಂಪತಿಗಳಿಗೆ ಪೂರಕವಾಗಿ ಅವರು ಮಕ್ಕಳನ್ನು ಪಡೆಯುವಂತಹ ಒಂದು ಸಾಧ್ಯತೆಯನ್ನ ಏನ್ ಮಾಡುತ್ತೆ, ಅದು ಒದಗಿಸಿ ಕೊಡುತ್ತೆ, ಪ್ರೊವೈಡ್ ಮಾಡ್ತದೆ. ಸೊ ಇದನ್ನ ನಾವು ART ಅಂತ ಹೇಳ್ಬಿಟ್ಟು ಕರಿತೇವೆ. ಸೊ ವಾಟ್ ಆರ್ ದೋಸ್ ಟೆಕ್ನಿಕ್ ಇನ್ assisted reproductive techniques? So name those techniques so very well assisted towards those couples. So they are ಯಾವ್ಯಾವ್ದು ಅಂದಾಗ, so coming to the first one, that one is IVF ಅಂತ ಕರಿತೇವೆ and ET ಅಂತ ಹೇಳ್ತೀವಿ. ಸೊ ಈಗ ನೋಡೋಣ, let we studied those techniques one by one. So the first technique that come under ART, that one is IVF and ET. IVF means in vitro fertilization. In vitro fertilization, shortly termed as IVF. So in vitro fertilization, here in this technique, the fusion of ಏನು ಇದೆ, gametes ಇದೆಯಲ್ಲ, fusion. So the fusion of gametes takes place outside the condition, outside the body of female or at outside. That means under the laboratory condition. So IVF ಅಂದ್ರೆ, so that is in vitro fertilization ಅಂತ ಕರಿತೇವೆ. ಇಲ್ಲಿ ಗೇಮೆಟ್ಸ್ ಏನಿದೆ, ಕಲೆಕ್ಟ್ ಎಗ್ ಅಂಡ್ ಸ್ಪರ್ಮ್. ಇಲ್ಲಿ ಏನ್ ಮಾಡ್ತಾರೆ, ಎಗ್ ಮತ್ತೆ ಆ ಸ್ಪರ್ಮ್ ಅನ್ನ ಏನ್ ಮಾಡ್ತಾರೆ, ಕಲೆಕ್ಟ್ ಮಾಡ್ಕೊಳ್ತಾರೆ. ಕಲೆಕ್ಟ್ ಮಾಡ್ಕೊಂಡು ಡೋನರ್ ಆಗಿರ್ಬೋದು, ಅಥವಾ ಅವ್ರ ಹಸ್ಬೆಂಡ್ ಆಗಿರ್ಬೋದು, ಅಥವಾ ಅವ್ರ ವೈಫ್ದೇ ಆಗಿರ್ಬೋದು, ಎರಡು ಕಲೆಕ್ಟ್ ಮಾಡ್ಕೊಂಡು ಹೊರಗಡೆ ಏನು ಒಂದು ಲ್ಯಾಬೋರೇಟರಿ ಕಂಡೀಷನ್ ಅಲ್ಲೇ ಅವುಗಳನ್ನ ಆ ಗೇಮೆಟ್ಸ್ ಅನ್ನ ಫ್ಯೂಸ್ ಮಾಡ್ತಾರೆ. ಸೊ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಕರಿತೇವೆ. ಹಿಯರ್ fusion of gametes, nothing but fertilization takes place at outside, that is under or in the laboratory condition. Laboratory condition alle fertilization ಆಗ್ತದೆ. Then immediately followed to the next one, that is ET, embryo transfer. So embryo transfer, ಅದೇನ್ ಫರ್ಟಿಲೈಸೇಷನ್ ಆಗಿದೆ, that brings ಸೊ ಝೈಗೋಟ್. ಅದೇನ್ ಕೊಡುತ್ತೆ, ಝೈಗೋಟ್ ಅನ್ನ ಕೊಡುತ್ತೆ. ಫರ್ಟಿಲೈಸೇಷನ್ ಆದ್ಮೇಲೆ ಡಿಪ್ಲಾಯ್ಡ್ ಸೆಲ್ ಬರುತ್ತೆ, ಝೈಗೋಟ್ ಅಂತ ಹೇಳ್ತೇವೆ. ಈಗ ಆ ಝೈಗೋಟ್ ಅನ್ನ ಏನ್ ಮಾಡ್ತಾರೆ, ಫರ್ದರ್ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಟೆಕ್ನಿಕ್ ಹೋಗ್ತಾರೆ, ದಟ್ ಈಸ್ ಕಾಲ್ಡ್ ET, ಎಂಬ್ರಿಯೋ ಟ್ರಾನ್ಸ್ಫರ್. ಆ ಝೈಗೋಟ್ ನಥಿಂಗ್ ಬಟ್ ಎಂಬ್ರಿಯೋ ಅಂತ ಕರಿತೇವೆ. ಸೊ ET, ಸೊ ದಿಸ್ ET otherwise called as test tube baby program. ಸೊ ET ಅನ್ನ ನಾವು ಇನ್ನೊಂದು ಅರ್ಥದಲ್ಲಿ ಪ್ರಣಾಳ ಶಿಶು ಅಂತ ಹೇಳ್ತೇವೆ. ಸೊ ಟೆಸ್ಟ್ ಟ್ಯೂಬ್ ಬೇಬಿ ಪ್ರೋಗ್ರಾಮ್ ಅಂತ ಕರಿತೇವೆ ಯಾವುದನ್ನ, ET ಅನ್ನ. ದೆನ್ ಇನ್ ದಿಸ್ ಟೆಕ್ನಿಕ್ ET, ಸೊ ದಿ ಎಂಬ್ರಿಯೋ ನಥಿಂಗ್ ಬಟ್ zygote that divides and reaches to the 8-celled stage. ಸೊ ನಾವು ಇಂಪ್ಲಾಂಟೇಶನ್ ಅಲ್ಲಿ ಓದಿದ್ವಿ, ಆ ಝೈಗೋಟ್ ಅಂತಕ್ಕಂಥದ್ದೇನಾಗುತ್ತೆ, ಆಫ್ಟರ್ ದಿ ಫರ್ಟಿಲೈಸೇಷನ್ ಸ್ಟಾರ್ಟ್ಸ್ ಟು ಡಿವೈಡ್ ಮೈಟೋಟಿಕಲಿ, ಗಿವ್ ರೈಸ್ ದಿ cells, different cells. So that pattern is called cleavage pattern. That is 2-celled stage, 4-celled stage and 8-celled stage here. So the zygote reaches to the 8-celled stage. ಎಲ್ಲಿಗೆ ಹೋಗ್ಬೇಕದು, 8-celled stage ಹೋಗ್ತದೆ. So look at this, ಈ ತರ 8-celled stage ಹೋದಾಗ that embryo, that is nothing but zygote. So that
embryo transferred to the female fallopian tube ಅಂತ ಕರಿತೇವೆ. ಅದನ್ನ ಏನ್ ಮಾಡ್ತಾರೆ, ಈಗ ಫಿಮೇಲ್ ಯಾರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋರು ಇರ್ತಾರಲ್ಲ, ಆ ಫಿಮೇಲ್ ನ ಒಂದು ಏನು ಯುಟಿರಸ್ ಇದೆ ಅಥವಾ ಫೆಲೋಪಿಯನ್ ಟ್ಯೂಬ್ ಇದೆ ಅಲ್ಲಿಗೆ ಏನ್ ಮಾಡ್ತಾರೆ, ಅದನ್ನ ಟ್ರಾನ್ಸ್ಫರ್ ಮಾಡ್ತಾರೆ. Then the further development takes place inside the body of female. ಮುಂದಿನ ಬೆಳವಣಿಗೆ ಆ ತಾಯಿಯ ಗರ್ಭದಲ್ಲಿ ನಡೆಯುವಂಥದ್ದು. ಸೊ ದಿಸ್ ಟೆಕ್ನಿಕ್ ಈಸ್ ಕಾಲ್ಡ್ ಟೆಸ್ಟ್ ಟ್ಯೂಬ್ ಬೇಬಿ ಪ್ರೋಗ್ರಾಮ್ ಆರ್ ET ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಕರಿತೇವೆ. ಸೊ ಯಾರು ಒಂದು ಈ ಚೈಲ್ಡ್ಲೆಸ್ ಕಪಲ್ಸ್ ಇರ್ತಾರೆ ಅಥವಾ ಆ ವುಮೆನ್ ನಲ್ಲಿ ಕನ್ಸೀವ್ ಆಗ್ತಾ ಇರೋದಿಲ್ಲ ಅಥವಾ ಏನು ಸರಿಯಾಗಿ ಅಲ್ಲಿ ಒಂದು ಎಗ್ ಪ್ರೊಡ್ಯೂಸ್ ಆಗ್ತಾ ಇರೋದಿಲ್ಲ ಅಂತ ಇನ್ಫರ್ಟೈಲ್ ಏನಿರ್ತಾರೆ ವುಮೆನ್, ಅವ್ರಿಗೆ ಏನಾಗುತ್ತೆ ಹೊರಗಡೆನಲ್ಲೇ ಡೋನರ್ ಮುಖಾಂತರ ಏನೊಂದು ಸ್ಪರ್ಮ್ ಅಥವಾ ಅವ್ರ ಹಸ್ಬೆಂಡ್ ಇಂದಾನೆ ಸ್ಪರ್ಮ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಹೊರಗಡೆ ಲ್ಯಾಬೋರೇಟರಿ ಕಂಡೀಷನ್ ಅಲ್ಲೇ ಫರ್ಟಿಲೈಸೇಷನ್ ಮಾಡಿಬಿಟ್ಟು, ಸೊ ಆ ಎರಡು ಎಗ್ ಸ್ಪರ್ಮ್ ಬೇರೆಯಿಂದ ತಗೊಳ್ತಾರೆ. ಸೊ ತಗೊಂಡು ಅಲ್ಲಿ ಫರ್ಟಿಲೈಸೇಷನ್ ಅನ್ನು ಮಾಡಿ ಅದನ್ನ ನೇರವಾಗಿ ಆ ಫಿಮೇಲ್ ಆ ವುಮನ್ ಏನಿದ್ದಾರೆ ಅವರ ಒಂದು ಫೆಲೋಪಿಯನ್ ಟ್ಯೂಬ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ವಿತ್ ಕ್ರಿಯೇಟ್ ಸೂಟಬಲ್ ಎನ್ವೈರನ್ಮೆಂಟ್ ಅಟ್ ಇನ್ಸೈಡ್. ನೆಕ್ಸ್ಟ್ ಫರ್ದರ್ ಡೆವಲಪ್ಮೆಂಟ್ ಒಳಭಾಗದಲ್ಲಿ ನಡೆಯುತ್ತೆ. ಇದನ್ನ ನಾವು ಟೆಸ್ಟ್ ಟ್ಯೂಬ್ ಬೇಬಿ ಪ್ರೋಗ್ರಾಮ್ ಅಂತ ಕರೀತೇವೆ ಅಥವಾ ET ಎಂಬ್ರಿಯೋ ಟ್ರಾನ್ಸ್ಫರ್. ಸೊ ದಿ ಫಸ್ಟ್ ಟೆಸ್ಟ್ ಟ್ಯೂಬ್ ಬೇಬಿ ಆಫ್ ದಿ ವರ್ಲ್ಡ್ ನೇಮ್ಡ್ ಲೂಯಿಸ್ ಜಾಯ್ ಬ್ರೌನ್. ಯಾರು ಫಸ್ಟ್ ಟೆಸ್ಟ್ ಟ್ಯೂಬ್ ಬೇಬಿ? ಲೂಯಿಸ್ ಜಾಯ್ ಬ್ರೌನ್. ಜಾಯ್ ಬ್ರೌನ್. ಸೊ that is the first test tube baby the world ಅಂತ ಕರಿತೇವೆ. ನಮ್ಮ ಒಂದು ಜಗತ್ತಿನಲ್ಲಿ ಮೊಟ್ಟ ಮೊದಲನೇ ಪ್ರಣಾಳ ಶಿಶು ಅಂದರೆ that is Louis Joy Brown. So this is the one of the technique IVF and ET ಅಂತ ಕರಿತೇವೆ. Then coming to the next one, ART assisted reproductive technique, that is ZIFT ಅಂತ ಕರಿತೇವೆ. So ZIFT, that means a zygote intrafallopian transfer. So ZIFT andre Z for zygote intrafallopian transfer anta kariteve. So in this technique the same procedure is followed, that is ಏನು IVF ಅಲ್ಲಿ ಪ್ರೊಸೀಜರ್ ಮಾಡಿದ್ವಿ ಅದೇ ಪ್ರೊಸೀಜರ್ ಅನ್ನು ಫಾಲೋ ಅಪ್ ಮಾಡ್ತಾರೆ ಇಲ್ಲಿ. that means the 8-celled embryo, that the fertilization takes place at the laboratory condition, then that zygote reaches to 8-celled stage. Now that zygote, that embryo, 8-celled embryo, then transferred to fallopian tube of a female. ಅದನ್ನ ಈಗ ನೇರವಾಗಿ ಫೆಲೋಪಿಯನ್ ಟ್ಯೂಬ್ಗೆ ಏನ್ ಮಾಡ್ತಾರೆ, ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಫರ್ದರ್ ಡೆವಲಪ್ಮೆಂಟ್ ಟೇಕ್ಸ್ ಪ್ಲೇಸ್ ಲೇಟರ್ ಇನ್ಸೈಡ್ ದಿ ಬಾಡಿ. ಆ ಬಾಡಿ ಒಳಗಡೆ ಮುಂದಿನ ಬೆಳವಣಿಗೆ ಏನಾಗುತ್ತೆ, ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಅದನ್ನ ನಾವೇನಂತ ಹೇಳ್ಬೋದು ಅಂದ್ರೆ ಇಂಟ್ರಾ ಯುಟಿರೈನ್ ಟ್ರಾನ್ಸ್ಫರ್ ಅಂತ ಕರಿತೇವೆ. ಅದನ್ನ ಫೆಲೋಪಿಯನ್ ಟ್ಯೂಬ್ಗೆ ಟ್ರಾನ್ಸ್ಫರ್ ಮಾಡ್ತೇವೆ. ಆ ಒಂದು ವಿಧವನ್ನ ಇಂಟ್ರಾ ಯುಟಿರೈನ್ ಟ್ರಾನ್ಸ್ಫರ್, it is also called intrauterine transfer. That one is ZIFT. Then coming to the in vivo fertilization anta kariteve. In vivo fertilization. So here in this technique, so fusion of gametes, both male and female gametes, they fused inside the body of a female. ಇಲ್ಲಿ ಎರಡು ಒಂದು ಗೇಮೆಟ್ಸ್ ಅನ್ನ ಏನ್ ಮಾಡ್ತಾರೆ, ಯಾರು ಈ ಒಂದು ಟೆಕ್ನಿಕ್ ಅನ್ನ ಸಾಮಾನ್ಯವಾಗಿ ಯಾವ ವುಮೆನ್ ಕನ್ಸೀವ್ ಆಗೋದಿಲ್ಲ, ಪ್ರೆಗ್ನೆಂಟ್ ಆಗ್ಲಿಕ್ಕೆ ಆಗ್ತಾ ಇರೋದಿಲ್ಲ, ಕೆಪಾಸಿಟಿ ಇರೋದಿಲ್ಲ ಅಂತ, ಬಟ್ ಅವಳಲ್ಲಿ ಓವ್ಯುಲೇಷನ್ ಆಗ್ತಾ ಇರುತ್ತೆ, ಓವ್ಯುಲೇಷನ್ ಆಗ್ತಿರುತ್ತೆ, ಎಗ್ ರಿಲೀಸ್ ಆಗ್ತಾ ಇರುತ್ತೆ. ಸೊ ಅಂತ ವುಮೆನ್ ಏನ್ ಮಾಡ್ತಾರೆ, ಈ ಒಂದು ಸ್ಪರ್ಮ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಆ ಸ್ಪರ್ಮ್ ಅನ್ನ ಏನ್ ಮಾಡ್ತಾರೆ, ಇಂಟ್ರೊಡ್ಯೂಸ್ ಮಾಡ್ತಾರೆ ಅಲ್ಲಿ ಫೆಲೋಪಿಯನ್ ಟ್ಯೂಬ್ಗೆ, ಯುಟಿರಸ್ಗೆ. ಅಲ್ಲೇನಾಗುತ್ತೆ, ಫ್ಯೂಷನ್ ಆಗುತ್ತೆ, ಆ ಗೇಮೆಟ್ಸ್ ಎಲ್ಲ ಫ್ಯೂಷನ್ ಆಗ್ತದೆ. ಫರ್ದರ್
ಕಂಡೀಷನ್ ಏನ್ ಮಾಡ್ತಾರೆ ಅಲ್ಲಿ ಕ್ರಿಯೇಟ್ ಮಾಡಿಬಿಟ್ಟು ಅಲ್ಲಿ ಅದನ್ನ ಏನ್ ಮಾಡ್ತಾರೆ ಆ ಗೇಮೆಟ್ ಫ್ಯೂಷನ್ ಆದ್ಮೇಲೆ ಅದನ್ನ ಯಾರು ಆ ಒಂದು ಎಗ್ ಅನ್ನ ಅಥವಾ ಇನ್ನೂ ಒಂದು ಸಂದರ್ಭದಲ್ಲಿ ಯಾವ ವುಮನ್ಗೆ ಒಂದು ಓವ್ಯುಲೇಷನ್ ಆಗೋದಿಲ್ವೋ, ಎಗ್ ರಿಲೀಸ್ ಆಗೋದಿಲ್ವೋ ಅಂತಹ ವುಮೆನ್ಗೆ ಏನ್ ಮಾಡ್ತಾರೆ ಎರಡೂ ಗೇಮೆಟ್ಸ್ ಅನ್ನ ಫ್ಯೂಷನ್ ಮಾಡಿಬಿಟ್ಟು ಅದನ್ನ ಫಿಮೇಲ್ ಅಲ್ಲಿ ಫ್ಯೂಷನ್ ಮಾಡಿ ಆ ಏನು ಫರ್ಟಿಲೈಸ್ಡ್ ಎಗ್ ಇದೆಯಲ್ಲ ಅದನ್ನ ನೇರವಾಗಿ ಏನ್ ಮಾಡ್ತಾರೆ ಫಿಮೇಲ್ಗೆ ಯಾರು ಕನ್ಸೀವ್ ಆಗ್ತಾ ಇರೋದಿಲ್ವೋ ಅವರಲ್ಲಿ ಓವ್ಯುಲೇಷನ್ ಆಗದೆ ಇರಬಹುದು, ಎಗ್ ರಿಲೀಸ್ ಆಗದೆ ಇರಬಹುದು ಮೆನ್ಸ್ಟ್ರುಯಲ್ ಸೈಕಲ್ ಅಲ್ಲಿ. ಸೊ ಹಾಗಾಗಿ ಅಂತವರಿಗೆ ಈ ನೇರವಾಗಿ ಫರ್ಟಿಲೈಸ್ಡ್ ಎಗ್ ಅನ್ನ ಏನ್ ಮಾಡ್ತಾರೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಇದನ್ನ ನಾವು ಒಳಭಾಗದಲ್ಲಿ ಫ್ಯೂಷನ್ ಆಗಿರುವ ಫರ್ಟಿಲೈಸ್ಡ್ ಎಗ್ ಅನ್ನ ಹೆಲ್ತಿ ಒಂದು ವುಮೆನ್ ಇಂದ ಅದನ್ನ ತೆಗೆದು ಯಾರು ಕನ್ಸೀವ್ ಆಗ್ತಾ ಇರೋಲ್ವೋ ಆ ವುಮೆನ್ ಗೆ ಏನ್ ಮಾಡ್ತಾರೆ ನೇರವಾಗಿ ಟ್ರಾನ್ಸ್ಫರ್ ಮಾಡುವಂತದ್ದು. ಅದನ್ನ ನಾವು ಇನ್ ವೈವೋ ಒಳಗಡೆ ಫ್ಯೂಷನ್ ಆಫ್ ಗೇಮೆಟ್ಸ್ ಟೇಕ್ಸ್ ಪ್ಲೇಸ್ ಇನ್ಸೈಡ್ ದಿ ಬಾಡಿ ಆಫ್ ಫೀಮೇಲ್. ಸೊ ದಟ್ ಈಸ್ ಇನ್ ವೈವೋ ಫರ್ಟಿಲೈಸೇಷನ್ ಅಂತ ಕರೀತೇವೆ. Then coming to the next one, next technique, that is GIFT ಅಂತ ಕರೀತೇವೆ. GIFT. So that means ಏನಂತೇವೆ intra fallopian transfer. ಇದನ್ನ ನಾವೇನಂತ ಕರಿತೀವಿ ಗೇಮೆಟ್ intra fallopian transfer. So shortly termed as GIFT ಅಂತ ಕರೀತೇವೆ. Here the condition ಹೇಗಿದೆ ಅಂದಾಗ, so when collect egg from the donor, ಇಲ್ಲೇನ್ ಮಾಡ್ತೇವೆ ಅಂದಾಗ ಎಗ್ ಅನ್ನ ಯಾರು ಒಬ್ಬ ಹೆಲ್ತಿ ಇರ್ತಾರೆ ಆ ವುಮೆನ್ ಇಂದ ಅವರು ರೆಡಿ ಇರ್ತಾರೆ ಕೊಡ್ಲಿಕ್ಕೆ, ಅಂಡಾಣುವನ್ನ ಕೊಡ್ಲಿಕ್ಕೆ ರೆಡಿ ಇರ್ತಾರೆ. ಸೊ ಕಲೆಕ್ಟ್ ಎಗ್ ಆರ್ ಓವಮ್ ಫ್ರಮ್ ದಿ ಡೋನರ್, ಕೊಡುವವಂತರಿಂದ ಆ ಹೆಣ್ಣು ಮಗಳಿಂದ ಏನ್ ಮಾಡ್ತಾರೆ ಕಲೆಕ್ಟ್ ಮಾಡ್ಕೊಳ್ತಾರೆ. ದೆನ್ ಅದನ್ನ ಏನ್ ಮಾಡ್ತಾರೆ ಟ್ರಾನ್ಸ್ಫರ್ಡ್ ಟು ಅನದರ್ ಫೀಮೇಲ್, ಅನದರ್ ವುಮನ್. ಸೊ she cannot be produce egg or ovum during ovulation in ovary. ಸೊ ಅಲ್ಲೇನಾಗಿರುತ್ತೆ ಅಂತಂದ್ರೆ ಆ ಏನು ಕಲೆಕ್ಟ್ ಮಾಡಿರ್ತಕ್ಕಂಥ ಎಗ್ಗು ಅಥವಾ ಓಮ್ ಅಂಡಾಣು ಇದೆ ಹೆಲ್ತಿ ಡೋನರ್ ಇಂದ ಯಾರು ಕೊಡೋದಕ್ಕೆ ಮುಂದೆ ಬರ್ತಾರೆ ಅವರಿಂದ ಕಲೆಕ್ಟ್ ಮಾಡ್ಕೊಳ್ತಾರೆ. 15th ಡೇ ಕಲೆಕ್ಟ್ ಮಾಡ್ಕೊಳ್ತಾರೆ. ಅವಳ ಒಂದು ಮೆನ್ಸ್ಟ್ರುಯಲ್ ಸೈಕಲ್ ಅಲ್ಲಿ ಓವ್ಯುಲೇಷನ್ 14ನೇ ದಿನ ಆಗುತ್ತೆ, 15ನೇ ದಿನದಲ್ಲಿ ಕಲೆಕ್ಟ್ ಮಾಡ್ಕೊಳ್ತಾರೆ. ಕಲೆಕ್ಟ್ ಮಾಡಿರತಕ್ಕಂಥ ಎಗ್ ಅನ್ನ ಏನ್ ಮಾಡ್ತಾರೆ, ಯಾವ ವುಮೆನ್ ಅವಳಲ್ಲಿ ಎಗ್ ರಿಲೀಸ್ ಆಗೋದಿಲ್ವೋ, ಸೊ ಇನ್ಫರ್ಟೈಲ್ ಆಗಿರ್ತಾಳೋ ಅವಳಿಗೆ ಆ ಎಗ್ ಅನ್ನ ಏನ್ ಮಾಡ್ತಾರೆ ಅವಳ ಒಂದು ಫೆಲೋಪಿಯನ್ ಟ್ಯೂಬ್ಗೆ ಅಥವಾ ಯುಟಿರಸ್ಗೆ ಏನ್ ಮಾಡ್ತಾರೆ ಅದನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ದೆನ್ ಫರ್ದರ್ ಡೆವಲಪ್ಮೆಂಟ್ ಟೇಕ್ಸ್ ಪ್ಲೇಸ್ ಅಟ್ ಇನ್ಸೈಡ್ ದಿ ಬಾಡಿ ಆಫ್ ದಟ್ ಫೀಮೇಲ್. That female can provide all the nutritive or all the suitable environment at inside. ಸೊ ಕಲೆಕ್ಟ್ ಮಾಡಿರೋದನ್ನ ಯಾರಿಗೆ ರಿಲೀಸ್ ಆಗ್ತಾ ಇರೋಲ್ಲ ಎಗ್ಗು ಅಂಥವ್ರು, ಯಾರು ಬೇಕು ಅಂತ ಬಂದಿರ್ತಾರೋ ಅಂಥವ್ರು. ಸೊ ಅವರಿಗೆ ಏನ್ ಮಾಡ್ತಾರೆ ಡೋನರ್ ಇಂದ ಕಲೆಕ್ಟ್ ಮಾಡಿ ಅವರ ಫೆಲೋಪಿಯನ್ ಟ್ಯೂಬ್ಗೆ ಆ ಎಗ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಟ್ರಾನ್ಸ್ಫರ್ ಮಾಡಿದ್ಮೇಲೆ ಮತ್ತೆ ಅದಕ್ಕೆ ಸ್ಪರ್ಮ್ ಅನ್ನ ಏನ್ ಮಾಡ್ತಾರೆ ಕಲೆಕ್ಟ್ ಮಾಡ್ಕೊಂಡು ಅವ್ರ ಹಸ್ಬೆಂಡ್ ಆಗಿರ್ಬೋದು ಅಥವಾ ಡೋನರ್ ಇಂದ ಕಲೆಕ್ಟ್ ಮಾಡ್ಕೊಂಡು ಅದನ್ನ ಏನ್ ಮಾಡ್ತಾರೆ ಇಂಜೆಕ್ಟ್ ಮಾಡ್ತಾರೆ. ಇಂಜೆಕ್ಟ್ ಮಾಡ್ಕೊಂಡು ಅಲ್ಲಿ ಫ್ಯೂಷನ್ ಆದ್ಮೇಲೆ ಏನಾಗುತ್ತೆ ಮುಂದಿನ ಹಂತ ಫರ್ಟಿಲೈಸೇಷನ್ ಆದ್ಮೇಲೆ ಡೆವಲಪ್ಮೆಂಟಲ್ ಸ್ಟೇಜಸ್ ಏನಿದೆ ಆ ಸ್ಟೇಜಸ್ ಅದೇ ಫೀಮೇಲ್ ಅಲ್ಲೇ ನಡೆಯುತ್ತೆ. ನಡೆಯೋದಕ್ಕೆ ಪೂರಕವಾಗಿ ಅಲ್ಲಿ ಒಳಗಡೆ ಆ ಒಂದು ಯುಟಿರಸ್ ಅಂತ ಏನಿದೆ ಅಲ್ಲಿ ಒಳ್ಳೆಯ ಒಂದು ಎನ್ವೈರನ್ಮೆಂಟ್ ಅನ್ನ ಏನ್ ಮಾಡಿರ್ತಾರೆ ಅಲ್ಲಿ ಕ್ರಿಯೇಟ್ ಮಾಡಿರ್ತಾರೆ. ಅದಕ್ಕೆ ನೆಕ್ಸ್ಟ್ ಇನ್ನೊಂದು ರೀತಿಯಾಗಿರ್ತಕ್ಕಂಥ ಟೆಕ್ನಿಕ್ ಅನ್ನ ಟೆಕ್ನಿಕ್ ಅನ್ನ ಏನ್ ಮಾಡ್ತಾರೆ ಅಲ್ಲಿ ಅಡಾಪ್ಟ್ ಮಾಡ್ಕೊಳ್ತಾರೆ, ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಇದನ್ನ ನಾವು ಏನಂತ ಕರಿತೇವೆ GIFT ಅಂತ ಕರಿತೀವಿ. ಕಮಿಂಗ್ ಟು ದಿ ನೆಕ್ಸ್ಟ್ ಒನ್ ICSI ಅಂತ ಹೇಳ್ತೇವೆ. ICSI ದಟ್ ಮೀನ್ಸ್ ಹಾಗಂದ್ರೆ ಏನು ICSI ಅಂತ ಅಂದ್ರೆ ದಟ್ ಒನ್ ಈಸ್ ಇಂಟ್ರಾ cytoplasmic sperm injection. Intra-cytoplasmic sperm injection, shortly termed as ICSI. So
ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂತ ಕರಿತೇವೆ. ಹಿಯರ್ ಕಲೆಕ್ಟ್ ಸ್ಪರ್ಮ್ಸ್ ಫ್ರಮ್ ದಿ ಡೋನರ್. ಇಲ್ಲೇನಾಗಿರುತ್ತೆ that technique, so that is due to the infertility in males ಅಲ್ಲಿ ನೋಡ್ತೇವೆ. So that technique is very assisted towards the infertile males ಅಂತ ಕರಿತೇವೆ. So those infertile males, so they have no sperms in the semen, that is less count of sperms in the semen. That one is ನಾವೇನಂತ ಹೇಳಿದ್ವಿ, ಆಲಿಗೋಸ್ಪರ್ಮಿಯಾ ಅಂತ ಕರಿತೇವೆ. ಆಲಿಗೋಸ್ಪರ್ಮಿಯಾ ಅವರ ಸೆಮೆನ್ ನಲ್ಲಿ ತುಂಬಾ ಕಡಿಮೆ ಲೀಸ್ಟ್ ಇರ್ತದೆ ಸ್ಪರ್ಮ್ ಕೌಂಟ್. ಹಾಗಾಗಿ ಅಂಥವ್ರಿಗೆ ಏನಾಗುತ್ತೆ ಅಂದಾಗ, ಸೊ ಅವರ ಒಂದು ವೈಫಿಗೆ ಏನ್ ಮಾಡ್ತಾರೆ, ನೇರವಾಗಿ ಡೋನರ್ಸ್ ಇಂದ ಸ್ಪರ್ಮ್ಸ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಆ ಸ್ಪರ್ಮ್ ಅನ್ನ ಇಂಜೆಕ್ಟ್ ಮಾಡ್ತಾರೆ. ಎಲ್ಲಿಗೆ? ಯುಟಿರಸ್ಗೆ ಇಂಜೆಕ್ಟ್ ಮಾಡ್ತಾರೆ. ಸೊ ದಟ್ ಸ್ಪರ್ಮ್, ದಟ್ ಈಸ್ ಸೈಟೋಪ್ಲಾಸ್ಮಿಕ್ ಮೆಥಡ್ ಅಂತ ಕರ್ವಿ. ಸ್ಪರ್ಮ್ ಇಂಜೆಕ್ಷನ್ injected directly to the egg of the female. ಏನು ಆ ಒಂದು ವೈಫಲ್ಲಿ ಅವರು ಫರ್ಟೈಲ್ ಆಗಿರಬಹುದು, ಎಗ್ ರಿಲೀಸ್ ಆಗಿರಬಹುದು. ಆ 14th ಡೇ ಏನಾಗುತ್ತೆ, ರಿಲೀಸ್ ಆಗಿರುವಂತ ಎಗ್ ಆ ಸಂದರ್ಭದಲ್ಲಿ ಕಲೆಕ್ಟ್ ಮಾಡಿಕೊಂಡು ಸ್ಪರ್ಮ್ ಅನ್ನ ಏನ್ ಮಾಡ್ತಾರೆ, ಡೈರೆಕ್ಟ್ ಆಗಿ ಎಗ್ಗಿಗೆ ಏನ್ ಮಾಡ್ತಾರೆ, ಅಲ್ಲಿ ಇಂಜೆಕ್ಟ್ ಮಾಡ್ತಾರೆ. ದೆನ್ ದಿ ಫ್ಯೂಷನ್ ಆಫ್ ಗೇಮೆಟ್ಸ್ ಟೇಕ್ಸ್ ಪ್ಲೇಸ್, ಬ್ರಿಂಗ್ ಫರ್ಟಿಲೈಸೇಷನ್. ಮುಂದೆ ಅದು ಕೂಡ್ಕೊಂಡು ಏನಾಗುತ್ತೆ, ಫರ್ಟಿಲೈಸೇಷನ್ ಅನ್ನ ಕೊಡುತ್ತೆ, ಅದು ಗರ್ಭಧಾರಣೆ ಆಗತ್ತೆ. ಸೊ ಅಂತ ಟೈಪ್ ಅನ್ನ ನಾವೇನಂತ ಕರಿತೀವಿ, ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್. ಸಾಮಾನ್ಯವಾಗಿ ಯಾವ ಮೇಲ್ಸ್ ಅಲ್ಲಿ ಸ್ಪರ್ಮ್ ಕೌಂಟ್ ಕಡಿಮೆ ಇರ್ತದೋ, ಸೊ ದಟ್ ಕಂಡೀಷನ್ ಈಸ್ ಕಾಲ್ಡ್ ಆಸ್ ಆಲಿಗೋಸ್ಪರ್ಮಿಯಾ ಅಂತ ಕರಿತೇವೆ. ಅಂಥವರಲ್ಲಿ ಈ ಒಂದು ಟೆಕ್ನಿಕ್ ಅನ್ನ ಏನ್ ಮಾಡ್ತಾರೆ, ಫಾಲೋ ಮಾಡ್ತಾ ಹೋಗ್ತಾರೆ. ಸೊ ನೆಕ್ಸ್ಟ್ ಒನ್, ದಟ್ ಒನ್ ಈಸ್ ಸೊ AI ಅಂತ ಕರಿತೇವೆ. ಇಲ್ಲಿ ICSI ಅಲ್ಲಿ ಏನು ಫ್ಯೂಷನ್ ಆಗ್ತದೆ ಸಮ್ ಟೈಮ್, ಸೊ ಟೇಕ್ ಸ್ಪರ್ಮ್ಸ್ ಫ್ರಮ್ ದಿ ಡೋನರ್ಸ್ ಅಂಡ್ ಇಂಜೆಕ್ಟ್ ಟು ದಿ ಎಗ್. ಸೊ ದಟ್ ಎಗ್ ಆಲ್ಸೋ ಕಲೆಕ್ಟೆಡ್ ಫ್ರಮ್ ಹಿಸ್ ವೈಫ್ ಆರ್ ಡೋನರ್. ಸೊ ಡೋನರ್ ಫೀಮೇಲ್ ಇಂದನಾದ್ರೂ ತಗೊಳ್ಬಹುದು ಅಥವಾ ವೈಫ್ ಇಂದನಾದ್ರೂ ತಗೊಳ್ಬಹುದು. ಸೊ ಅದನ್ನ ಎರಡನ್ನೂ ಕೂಡ ಫ್ಯೂಷನ್ ಅನ್ನ, ಸೊ ದಿ ಫರ್ಟಿಲೈಸೇಷನ್ ಟೇಕ್ಸ್ ಪ್ಲೇಸ್ ಅಟ್ ದಿ ಲ್ಯಾಬೊರೇಟರಿ ಕಂಡೀಷನ್. ಆ ಏನು ಒಂದು ಲ್ಯಾಬೊರೇಟರಿ ಕಂಡೀಷನ್ ಅಲ್ಲೇ ಮಾಡಿ, ದೆನ್ ದಿ ಫರ್ಟಿಲೈಸ್ಡ್ ಎಗ್ ಡೈರೆಕ್ಟ್ಲಿ ಟ್ರಾನ್ಸ್ಫರ್ ಟು ದಿ ಫೆಲೋಪಿಯನ್ ಟ್ಯೂಬ್ ಆಫ್ ಫೀಮೇಲ್. ಆ ರೀತಿನಲ್ಲಾದ್ರೂ ಮಾಡಬಹುದು. ಒಟ್ಟಲ್ಲಿ ಡೈರೆಕ್ಟ್ ಆಗಿ ಏನಾಗುತ್ತೆ, ಆ ಸ್ಪರ್ಮ್ ಅನ್ನ ಏನ್ ಮಾಡ್ತಾರೆ, ICSI. Then coming to the last one, AI ಅಂತ ಕರೀತೇವೆ. ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಂತ ಹೇಳ್ತೀವಿ. ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಂತ ಕರೀತೇವೆ. Here in this technique, so the sperms are directly transferred or injected to the vagina of a female. That is insemination. ಕಾಮನ್ ಆಗಿ ನಾವು ಇನ್ಸೆಮಿನೇಷನ್ ಅನ್ನ ನೋಡುವಾಗ, ಸೊ ದಟ್ ಒನ್ ದಿ ಆಫ್ಟರ್ ಇಜಾಕ್ಯುಲೇಷನ್, ಸೊ ದಟ್ ಸೆಮೆನ್ ಎಂಟರ್ಸ್ ಟು ದಿ ರೀಜನ್, ದಟ್ ರೀಜನ್ ಈಸ್ ವೆಜೈನಾ ಆಫ್ ಫೀಮೇಲ್. ಸೊ ಆ ಪ್ರೊಸೆಸ್ ಅನ್ನು ನಾವು ಇನ್ಸೆಮಿನೇಷನ್ ಅಂತ ಕರಿತೇವೆ. ಸೊ ಎಲ್ಲಿ ನಡೆಯುತ್ತಾ ಇನ್ಸೆಮಿನೇಷನ್ ಅಂದಾಗ, ದಟ್ ಸೈಟ್ ಈಸ್ ವೆಜೈನಾ ಅಂತ ಕರಿತೇವೆ. ಸೊ ಇಲ್ಲಿ ಸ್ಪರ್ಮ್ಸ್ ಅನ್ನ ಡೈರೆಕ್ಟ್ ಆಗಿ ಏನಾಗುತ್ತೆ, ವೆಜೈನಾಗೆ ಅಲ್ಲಿ ಇಂಜೆಕ್ಟ್ ಮಾಡ್ತಾರೆ. ಸೊ ದಟ್ ಇಸ್ ಕಾಲ್ಡ್ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಂತ ಹೇಳ್ತೇವೆ. ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್. collect sperms from her husband or a donor male, then injected directly to the vagina of female. So that one is the artificial insemination anta helteve. So these are all the art that is assisted reproductive techniques well adapted for childless couples to enable to get or have children through these techniques. ಸೊ ಯಾರು ಚೈಲ್ಡ್ಲೆಸ್ ಕಪಲ್ಸ್ ಇದ್ದಾರೆ, ಯಾರು ಇನ್ಫರ್ಟೈಲ್ ಆಗಿದ್ದಾರೆ, ಅವರುಗಳಿಗೆ ಈ ಒಂದು ಆಧುನಿಕ ತಂತ್ರಜ್ಞಾನದಿಂದ, ಇಷ್ಟೊಂದು ಮೆಥಡ್ಸ್ ಇರ್ತಕ್ಕಂತಹ ವಿಧಾನಗಳಿಂದ ಅವರಲ್ಲಿ ಏನು ಮಕ್ಕಳಾಗುವ ಒಂದು ಸಾಧ್ಯತೆಯನ್ನ ಕೊಡುವಂತಹ ಈ ಒಂದು ಟೆಕ್ನಿಕ್ಸ್, ಇದು ಮೆಥಡ್ಸ್ ಅಂತ ಕರಿತೇವೆ.
So all collectively called as that is ART, assisted reproductive techniques ಅಂತ ಹೇಳ್ತೀವಿ. Then coming to the last point. So all these the assisted reproductive techniques so followed by some infertility clinics ಅಂತ ಹೇಳ್ತೇವೆ. ಎಲ್ಲಿ ಫಾಲೋಡ್ ಮಾಡ್ತೇವೆ ಇದನ್ನ? ಇನ್ಫರ್ಟಿಲಿಟಿ ಕ್ಲಿನಿಕ್ಸ್ ಅಂತ ಕರೀತೇವೆ ಅಥವಾ ರಿಪ್ರೊಡಕ್ಟಿವ್ ಹೆಲ್ತ್ ಕೇರ್ ಯೂನಿಟ್ಸ್. So these clinics or healthcare units very well developed in city areas. ಎಲ್ಲಿ ನೋಡ್ತೀವಿ ಈ ಕ್ಲಿನಿಕ್ಸ್ ಅನ್ನ, ಈ ಯೂನಿಟ್ಸ್ ಅನ್ನ ಅಂದಾಗ, ಸೆಂಟರ್ಸ್ ಅನ್ನ ಅಂದಾಗ ನಾವು ನಗರಗಳಲ್ಲಿ ಹೆಚ್ಚಾಗಿ ನೋಡ್ತೇವೆ. ಹಾಗಾದ್ರೆ ಇದರ ಬೆನಿಫಿಟ್ಸ್ ಯಾರಿಗೆ ಹೋಗುತ್ತೆ? ಸೊ ಓನ್ಲಿ ಲಿಮಿಟೆಡ್ ಪೀಪಲ್ ಗೆಟ್ಸ್ those benefits from those centers. ಆ ಒಂದು ಸೆಂಟರ್ಸ್ ಗಳಿಂದ ಏನಾಗುತ್ತೆ, ಕೆಲವು ಮಂದಿ ಮಾತ್ರ, ನಗರದಲ್ಲಿ ವಾಸವಾಗಿರ್ತಕ್ಕಂಥ ಮಂದಿ ಮಾತ್ರ ಏನಾಗುತ್ತೆ ಆ ಬೆನಿಫಿಟ್ಸ್ ಅನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇರ್ತದೆ. ಸೊ ವಾಟ್ ಅಬೌಟ್ ಅದರ್ಸ್ ಫ್ರಮ್ ರೂರಲ್ ಏರಿಯಾ? ಸೊ ಏನಿದೆ ಅಲ್ಲಿ ಹಳ್ಳಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥವ್ರಿಗೆಲ್ಲ ಈ ಒಂದು ಟೆಕ್ನಿಕ್ ಅನ್ನ, ಈ ಒಂದು ವಿಧಾನವನ್ನು ಅಳವಡಿಸ್ಕೊಳ್ಬೇಕು ಅಂದಾಗ ಹೇಗೆ ಸಾಧ್ಯತೆ ಆಗುತ್ತೆ, ಬೆನಿಫಿಟ್ಸ್ ಅನ್ನು ಪಡ್ಕೊಳ್ಬೇಕು ಅಂದಾಗ ಹೇಗೆ ಸಾಧ್ಯತೆ ಆಗುತ್ತೆ ಅಂದಾಗ ಸೊ ದಟ್ ಈಸ್ ಕ್ವೈಟ್ ಕಾಂಪ್ಲಿಕೇಟೆಡ್, ಸ್ವಲ್ಪ ಕಠಿಣ ಆಗ್ತದೆ ಯಾರಿಗೆ? ಗ್ರಾಮೀಣ ಪ್ರದೇಶದಲ್ಲಿ ಇರುವಂತರಿಗೆ. ಕಾರಣ ಏನಾಗಿದೆ ಇಲ್ಲಿ? ಸೊ ಈ ಒಂದು ಆ ಸೆಂಟರ್ಸ್ ಅಲ್ಲಿ ಸೊ ದೋಸ್ ಸೆಂಟರ್ಸ್ ಆರ್ ವೆಲ್ ಎಕ್ವಿಪ್ಡ್ ಅಂತ ಕರಿತೇವೆ. ಏನು ಎಕ್ವಿಪ್ಮೆಂಟ್ಸ್ ಎಲ್ಲ ಅತ್ಯಾಧುನಿಕ ಉಪಕರಣಗಳನ್ನು ಹೊಂದಿರುವಂತ ಸೆಂಟರ್ಸ್ ಆಗಿದೆ. ಸೊ ಹಾಗಾಗಿ ಅಲ್ಲಿರ್ತಕ್ಕಂಥವರು ಕೂಡ ಏನಿದ್ದಾರೆ, ಅಲ್ಲಿ ಪ್ರಾಕ್ಟೀಷನರ್ಸ್ ಇರಬಹುದು ಅಥವಾ ಡಾಕ್ಟರ್ಸ್ ಇರಬಹುದು. ಸೊ ಅವರೆಲ್ಲರೂ ಕೂಡ ಏನಾಗಿರ್ತದೆ ಅಂತಂತಂದ್ರೆ ಅವರು ಉತ್ತಮವಾಗಿರ್ತಕ್ಕಂತಹ ಒಂದು ಡಾಕ್ಟರ್ಸ್ ಆಗಿರ್ತಾರೆ, ಸಲಹೆ ಆಮೇಲೆ ಆ ವಿಧಾನಗಳನ್ನ ಮಾಡುವಂತಹ ಒಂದು ಡಾಕ್ಟರ್ಸ್ ಆಗಿರ್ತಾರೆ. ಸೊ ಇಲ್ಲಿ ಏನಾಗುತ್ತೆ, ಗ್ರಾಮೀಣ ಪ್ರದೇಶದಲ್ಲಿ ಬರುವಂತವ್ರಿಗೆ ಏನು ಕಾಸ್ಟ್ ಏನಾಗುತ್ತೆ, ಅದೇನಾದ್ರೂ ಬೆನಿಫಿಟ್ ಪಡ್ಕೊಳ್ಬೇಕು ಅಂದಾಗ ಜಾಸ್ತಿ ಆಗುತ್ತೆ. ಸೊ ಅಲ್ಲಿ ತಗಲುವಂತಹ ವೆಚ್ಚ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಇಟ್ ಈಸ್ ಕಾಂಪ್ಲಿಕೇಟೆಡ್ ಫಾರ್ ದಿ ರೂರಲ್ ಪೀಪಲ್ ಟು ಗೆಟ್ ಬೆನಿಫಿಟ್ಸ್ ಫ್ರಮ್ ದೋಸ್ ಸೆಂಟರ್ಸ್. ಅವುಗಳಿಂದ ಪಡೀಲಿಕ್ಕೆ ಕಠಿಣ ಆಗುತ್ತೆ. ಸೊ ಆ ದೃಷ್ಟಿಯಲ್ಲಿ, ಆ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಸೊ ಇನ್ ಸ್ಪೈಟ್ ಆಫ್ ಟುವರ್ಡ್ಸ್ ಅದರ್ ವೇ, ಸೊ ಇನ್ ಇಂಡಿಯಾ so many that is orphaned children. So ನಮ್ಮ ಇಂಡಿಯಾದಲ್ಲಿ ಹಾಗೆ ನೋಡಿದಾಗ ಸೊ ಇನ್ ಸ್ಪೈಟ್ ಆಫ್ ಅದರ್ ಡೈರೆಕ್ಷನ್, ನಾವು ಇನ್ನೊಂದು ರೀತಿಯಲ್ಲಿ ನೋಡಿದಾಗ ಇಂಡಿಯಾದಲ್ಲಿ ಏನಾಗಿದೆ, ಬೇಕಾದಷ್ಟು ನಾವು ಈ ಒಂದು ಅನಾಥ ಮಕ್ಕಳನ್ನು ನಾವು ನೋಡ್ತೇವೆ. ಸೊ ಅನಾಥ ಮಕ್ಕಳನ್ನ ನೋಡ್ತೇವೆ, ಆರ್ಫನ್ಡ್ ಅಂತ ಕರಿತೇವೆ, ಅನಾಥ ಮಕ್ಕಳು. ಸೊ ಆ ಮಕ್ಕಳಿಗೆ ಏನಾಗಿರ್ತದೆ ಅಂತಂದ್ರೆ ದೋಸ್ ಚಿಲ್ಡ್ರನ್ಸ್ ಆರ್ ಮೈನರ್ ಅಂಡ್ ದೇ ಹ್ಯಾವ್ ನೋ ಪೇರೆಂಟ್ಸ್. ಅವ್ರಿಗೆ ಪೇರೆಂಟ್ಸೇ ಇರೋದಿಲ್ಲ, ಅನಾಥ ಮಕ್ಕಳಿದ್ದಾರೆ. ಅಂತ ಅನಾಥ ಮಕ್ಕಳನ್ನ ಯಾಕೆ ಇವರು ದತ್ತು ತಗೊಳ್ಬಾರ್ದು, ಅಡಾಪ್ಟ್ ಮಾಡ್ಕೊಳ್ಬಾರ್ದು? ಸೊ ಅದೊಂದು ಏನಾಗಿದೆ, ದಟ್ ಒನ್ ಇಸ್ ದಿ ಗ್ರೇಟ್ ಅಚೀವ್ಮೆಂಟ್ ಫಾರ್ ಚೈಲ್ಡ್ಲೆಸ್ ಕಪಲ್ಸ್. ಸೊ ಟು ಬ್ರಿಂಗ್ ಆರ್ ಅಡಾಪ್ಟ್ ದೋಸ್ ಆರ್ಫನ್ಡ್ ಚಿಲ್ಡ್ರನ್, ಪ್ರೊವೈಡ್ ಸೊ ಕೇರ್ ಅಂಡ್ ಸಪೋರ್ಟ್ ಟು ದೆಮ್. ಏನು ಕೊಡ್ಬೋದು ಅವ್ರಿಗೆ? ಸಪೋರ್ಟ್ ಕೊಡ್ಬೋದು, ಕೇರ್ ಕೊಡ್ಬೋದು. ಸೊ ದೋಸ್ ಚಿಲ್ಡ್ರನ್ ವೇಟಿಂಗ್ ಫಾರ್ ಸಪೋರ್ಟಿಂಗ್ ಅಂಡ್ ಕೇರಿಂಗ್. ಕಾಯ್ತಾ ಇದ್ದಾವೆ ಆ ಮಕ್ಕಳು, ನಮಗೆ ಸಪೋರ್ಟ್ ಬೇಕು, ನಮಗೆ ಕೇರ್ ಬೇಕು, ರಕ್ಷಣೆ ಬೇಕು ಅಂತ ಕಾಯ್ತಾ ಇದ್ದಾರೆ. ಹಾಗಾಗಿ ಈ ಚೈಲ್ಡ್ಲೆಸ್ ಕಪಲ್ಸ್ ಏನಿದ್ದಾರೆ, ಯಾಕೆ ಅವರು ಡಿಸೈಡ್ ಮಾಡಬಾರ್ದು? ಸೊ ಏನು ಅವರು they decide to take or adopt those children and provide support and care for the next future of them. ಅವರಿಗೆ ಒಳ್ಳೆಯ ಫ್ಯೂಚರ್ ಅನ್ನ ಕೊಡಬಹುದು ಅವರಿಗೆ. ಸೊ ದಿಸ್ ಇಸ್ ಒನ್ ಆಫ್ ದಿ ಗ್ರೇಟ್ ಅಚೀವ್ಮೆಂಟ್ ಫಾರ್ ದೋಸ್ ಚೈಲ್ಡ್ಲೆಸ್ ಕಪಲ್ಸ್ ಇನ್ ದೇರ್ ಲೈಫ್ to achieve the great achievement towards adoption, that is adoption of those children. ಸೊ ಈ ರೀತಿಯಾಗಿ ಆ ಒಂದು ಚಿಲ್ಡ್ರನ್ಸ್ ಅನ್ನ, ಅನಾಥ ಮಕ್ಕಳನ್ನ ದತ್ತು ತೆಗೆದುಕೊಂಡು ಅವ್ರಿಗೊಂದು ಪ್ರೊಟೆಕ್ಷನ್ ಅನ್ನ, ಕೇರ್ ಅನ್ನ, ಅವರೊಂದು ಫ್ಯೂಚರ್ ಅನ್ನ ಕೊಟ್ಟಾಗ, ಪ್ರೊವೈಡ್ ಫ್ಯೂಚರ್. ಸೊ ವೆರಿ ಇಂಪಾರ್ಟೆಂಟ್ ಲೈಫ್ ಅನ್ನ ಕೊಟ್ಟಾಗ ಅವರಿಗೆ ಸೊ
ಅಲ್ಲೇನಾಗುತ್ತೆ, ಇಲ್ಲಿ ಅನಾಥರು ಅನ್ನುವಂತಹ ಒಂದು ಸಮಸ್ಯೆ ಕ್ರಿಯೇಟ್ ಆಗೋದಿಲ್ಲ. ಅವ್ರಿಗೂ ಕೂಡ ಏನು ಸಿಗುತ್ತೆ, ಒಂದು ಲೈಫ್ ಸಿಗುತ್ತೆ. ಫ್ಯೂಚರಲ್ಲಿ ಏನಾಗಿರುತ್ತೆ, ಒಂದು ಮುಂದಿನ ಒಂದು ಭವಿಷ್ಯದಲ್ಲಿ ಲೈಫ್ ಸಿಗ್ತದೆ. ಸೊ ಹೀಗಾಗಿ ಈ ರೀತಿಯಾಗಿ ಕೂಡ ನಾವು ಮನಸ್ಸನ್ನ, ಏನು ಒಂದು ಚೈಲ್ಡ್ಲೆಸ್ ಕಪಲ್ಸ್ ಇದ್ದಾರೆ, ಬದಲಾಯಿಸಿಕೊಂಡು ಇಂತಹ ಒಂದು ಜೀವನವನ್ನ ಅವ್ರು ಮಾಡ್ಕೊಳ್ಬಹುದು. ತಮ್ಮ ಮಗು ಅಂತಾನೆ ದತ್ತನ್ನ ಸ್ವೀಕಾರ ಮಾಡ್ಕೊಳ್ಬಹುದು. ಸೊ ದಟ್ ಕಂಪ್ಲೀಟ್ಸ್ ದಿಸ್ ಚಾಪ್ಟರ್, ಹ್ಯೂಮನ್ reproductive health. Then so in examination point of view, so in board examination they may ask some questions for 1 mark, 2 mark and 3 marks of this chapter. Like, so ಯಾವ ರೀತಿ ಕೇಳಬಹುದು ಈ ಚಾಪ್ಟರ್ ಅಲ್ಲಿ ಕ್ವೆಶ್ಚನ್ಸ್ ಅಂದಾಗ, ಒಂದನೇದಾಗಿ ನೋಡೋಣ 1 ಮಾರ್ಕ್ ಯಾವುದು ಕೇಳಬಹುದು ಅಂದಾಗ, ಫಸ್ಟ್ ಒನ್, ಡಿಫೈನ್ RCH. ಡಿಫೈನ್ RCH. RCH ಅಂದ್ರೆ ಏನು ಅಂತ ಕೇಳಬಹುದು. ಇಲ್ಲಿ ಬೋರ್ಡ್ ಎಕ್ಸಾಮಿನೇಷನ್ ದೇ ಮೇ ಆಸ್ಕ್ or define RCH for 1 mark. ಏನಂತ ಡಿಫೈನ್ ಮಾಡಬಹುದು? ಸೊ ಇಟ್ ಈಸ್ ಒನ್ ಆಫ್ ದಿ ಪ್ರೋಗ್ರಾಮ್, ಇಟ್ ಈಸ್ ಒನ್ ಆಫ್ ದಿ ಪ್ರೋಗ್ರಾಮ್ to create awareness towards reproduction related aspects, building up a healthy reproductive society. ನೋಡಿ, ಇಷ್ಟು ಉತ್ತರ ಬರೀಬೇಕಾಗ್ತದೆ RCH. So it is one of the program to create awareness towards reproduction related aspects, building up a healthy reproductive society. So ಇದು ನಾವು RCH ಗೆ ಡೆಫಿನಿಷನ್ ಅನ್ನ ಕೊಡುವಂತದ್ದು, 1 ಮಾರ್ಕಿಗೆ ಕೇಳುವಂತಹ ಸಾಧ್ಯತೆ ಇದೆ. Then second one ನೋಡೋಣ. So amniocentesis. So it is one of the tests to detect the sex of the unborn child. Enidu, it is one of the tests to detect a sex of the unborn child. ಭ್ರೂಣದಲ್ಲಿರುವ ಮಗುವಿನ ಲಿಂಗ ಪತ್ತೆ ಮಾಡುವಂತಹ ಒಂದು ಟೆಸ್ಟ್ ಇದು, ಅನ್ಬಾರ್ನ್ ಚೈಲ್ಡ್. ಸೊ ಇನ್ ಇಂಡಿಯಾ ದಿಸ್ ಟೆಸ್ಟ್ ವಾಸ್ ಲೀಗಲಿ ಬ್ಯಾನ್ಡ್, ಇದನ್ನ ಬ್ಯಾನ್ ಮಾಡಿದ್ದಾರೆ. ಸೊ ಇದು 1 ಮಾರ್ಕಿಗೆ ಕೇಳುವಂತದ್ದು. ನೆಕ್ಸ್ಟ್ ಒನ್, ವಾಟ್ ಈಸ್ ಇನ್ಫರ್ಟಿಲಿಟಿ? ಹೀಗೂ ಕೇಳಬಹುದು ನಿಮಗೆ, ವಾಟ್ ಈಸ್ ಇನ್ಫರ್ಟಿಲಿಟಿ? So infertility defined as, or it means unable to become pregnant or conceive. ಇದಕ್ಕೇನಂತ ಉತ್ತರ ಕೊಡಬಹುದು ನೀವು? Unable to become pregnant or conceive. That condition is called infertility. ಸೊ ಇದು 1 ಮಾರ್ಕಿಗೆ ನಿಮಗೆ ಕೇಳುವಂತಹ ಒಂದು ಪ್ರಶ್ನೆಗಳು. ಸೊ ವಾಟ್ ಈಸ್ ART? What is ART? And explain some techniques under ART. ಹೀಗೂ ಕೇಳಬಹುದು, 5 ಮಾರ್ಕ್ಸ್ಗೆ ಕೇಳುವಂಥದ್ದು. ಸೊ ಡಿಫೈನ್ ಮಾಡಿ ART, ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಿಕ್ಸ್ ಅಂತ ಕರೀತೇವೆ. ಸೊ ದೀಸ್ ಟೆಕ್ನಿಕ್ಸ್ ಅಸಿಸ್ಟೆಡ್ ಟುವರ್ಡ್ಸ್ ಚೈಲ್ಡ್ಲೆಸ್ ಕಪಲ್ಸ್ to enable to have children. So through these techniques, that is ART. Then explain some techniques. ಯಾವುದಾದ್ರೂ ಟೆಕ್ನಿಕ್ಸ್ ಅನ್ನು ನೀವು ಒಂದು 4-5 ಹೇಳ್ಬೋದು. ಫಾರ್ ಎಕ್ಸಾಂಪಲ್ IVF and ET, or ZIFT, or GIFT, or ICSI, ಈ ರೀತಿಯಾಗಿರ್ತಕ್ಕಂಥ
ಟೆಕ್ನಿಕ್ಸ್ ಅನ್ನು ನೀವು ಹೇಳ್ಬೋದು. ಸೊ ದೇ ಮೇ ಆಸ್ಕ್ ದಿಸ್ ಕ್ವೆಶನ್ ಫಾರ್ 5 ಮಾರ್ಕ್ಸ್. ಈ ರೀತಿ ಕೇಳ್ತಾ ಹೋಗ್ತಾರೆ. ಸೊ ದಟ್ ಕಂಪ್ಲೀಟ್ಸ್ ದಿ ಹ್ಯೂಮನ್ ರಿಪ್ರೊಡಕ್ಟಿವ್ ಹೆಲ್ತ್. ದೆನ್ ವಿ ಮೂವ್ ಆನ್ ಟು ದಿ ನೆಕ್ಸ್ಟ್ unit. That one is the genetics in next class. Till then, goodbye.